ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇನ್ನೇನು ಬೇಸಿಗೆ ಶುರು ಆಗಿದೆ, ಮಳೆಗಾಲ ಸಕ್ಸಸ್ಫುಲ್ಲಾಗಿ ಮುಗಿದಿದೆ. ರೈತ ಬಂದವರಿಗೆಲ್ಲ ಒಂದೊಳ್ಳೆ ಆದಾಯ ತಂದು ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂತಂದರೆ ಕರ್ನಾಟಕದ ಅತಿರೇಕ ಭಾಗಗಳಲ್ಲಿ ಎಲ್ಲೂ ಸಹ ಮಳೆ ಆಗಿಲ್ಲ ಅನ್ನೋಂಥ ಅಭಾವ, ಈ ಮಳೆಗಾಲದಲ್ಲಿ ಕಾಡಿಲ್ಲ ಅನ್ನೋಂಥದ್ದು ನಮ್ಮೆಲ್ಲರಿಗೂ ತಿಳಿದ ವಿಚಾರ. ಆ ವಿಚಾರದಲ್ಲಿ ನಮ್ಮ ರೈತರೆಲ್ಲ ಈ ವರ್ಷ ಸಂತೃಪ್ತಿಯಿಂದ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಅದೇ ರೀತಿ ಆ ಖುಷಿಯಲ್ಲೇ ಮೈ ಮರೆತು ಇರೋವಂಥ ಹಣ ಎಲ್ಲ ಖರ್ಚು ಮಾಡದೆ ಈಗ ಬೇಸಿಗೆಗಾಲದಲ್ಲಿ ಆದಷ್ಟು ಯಾವ್ದಾದ್ರು ಪರ್ಯಾಯ ಬೆಳೆಗಳನ್ನು ಬೆಳ್ಕೊಂಡು ಈ ಬೇಸಿಗೆಯನ್ನು ಹೇಗಾದರೂ ಸರ್ವೈವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋಂಥದ್ದು ನಮ್ಮ ಚಾನಲ್ನ ಮುಖ್ಯ ಗುರಿ. ಏಕೆಂತಂದರೆ ರೈತರು ಹೇಗೆ ಸಾಲಗಾರರಾಗ್ತಾರೆ ಅನ್ನೋದನ್ನು ನಮ್ಮ ಚಾನಲಲ್ಲಿ ಆವಾಗವಾಗ ಹೇಳ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ತಮ್ಮಲ್ಲಿ ಇರುವಂಥ ಎಷ್ಟೇ ಜಮೀನಿದ್ರೂ ಸಹ ಅದರಲ್ಲಿ ಈ ಬೇಸಿಗೆಯಲ್ಲಿ ಯಾವ್ದಾದ್ರು ಒಂದು ರೀತಿ ಬೆಳೆ ಬೆಳಿಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ಈ ವರ್ಷ ಭತ್ತದ ಕಟಾವೆಲ್ಲ ಆಗಿ ಈಗೊಂದು 10 ದಿನ ಆಗೋಗಿದೆ. ಸೊ ಆ ರೀತಿಯಲ್ಲಿ ನೀವು ಇಷ್ಟೊತ್ತು ವಿಡಿಯೋದಲ್ಲಿ ನೋಡಿದಂತೆ ಭತ್ತದ ಜಮೀನು ಖಾಲಿ ಬಿದ್ದಿರೋದನ್ನು ನಾವೀಗ ಕಲ್ಟಿವೇಷನ್ ಮಾಡಿದ್ದೀವಿ. ಅಂದರೆ 5 ನೇಗ್ಲನ್ನು ಹಾಕಿ ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ ನೀರಿಟ್ಟು ಸ್ವಲ್ಪ ಹೊತ್ತು ಆ ಬಿದ್ದಿರುವಂಥ ಭತ್ತ ಮತ್ತು ಕಳೆಗಳೆಲ್ಲ ಹುಟ್ಟೋ ಹಾಗೆ ಮಾಡಿ, ಅದಾದ ನಂತರ ಮತ್ತೆ ಒಂದು ಮಕ ರೋಟ್ರಿ ಹೊಡೆದು ಅವನ್ನೆಲ್ಲ ಮತ್ತೆ ಕಳೆಯನ್ನೆಲ್ಲ ತೆಗೆದು ಮತ್ತೆ 5 ಸಾಲು ನೇಗ್ಲು ಹೊಡೆದು ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇವತ್ತು ಇದು ಮೂಲಂಗಿಯ ಬೆಳೆ ಬೆಳೆಯೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಸೊ ನೀವು ನೋಡ್ತಿರೋಂಥ ಒಂದು ಕಾಲು ಎಕರೆಗಿಂತ ಹೆಚ್ಚು, ಅರ್ಧ ಎಕರೆಗಿಂತ ಕಡಿಮೆ ಇರುವಂಥ ಒಂದು ಭತ್ತದ ಪಾತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ನೀಟಾಗಿ ಈ ಗದ್ದೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಕಳೆ ಬರುವಂಥ ಸಾಧ್ಯತೆ ಇದೆ, ಬಟ್ ಆದರೆ ಮ್ಯಾಕ್ಸಿಮಮ್ ಈಗಲೇ ನಾವು ಅವಾಯ್ಡ್ ಮಾಡಿಟ್ಟಿದ್ದೀವಿ. ಇದು ಒಬ್ಬರು ನಮ್ಮ ಸೀನಿಯರ್ ಹೇಳೋದಂಥ ಸಜೆಷನ್ ಮೇರೆಗೆ ಈ ಥರ ಮಾಡಿದ್ದು. ನೀವು ಸಹ ಯಾವುದೇ ರೀತಿಯ ತರಕಾರಿ ಬೆಳೆ ಬೆಳೀಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಫಸ್ಟು ಇರುವಂಥ ಬೀಜಗಳನ್ನು ಅದು ಹುಟ್ಟುವ ಹಾಗೆ ನಾವೇ ಪ್ರೊಡ್ಯೂಸ್ ಮಾಡಬೇಕು. ಕ್ರಿಯೇಟ್ ಮಾಡಿ ಆ ಸಿಚುವೇಶನ್ನ ಅವೆಲ್ಲ ಹುಟ್ಟಿದ ಮೇಲೆ ಮತ್ತೊಂದು ಸರಿ ರೋಟ್ರಿ ಹೊಡೆದು ಕಲ್ಟಿವೇಷನ್ ಮಾಡಿದ್ವಿ ಅಂತಂದ್ರೆ ಸತ್ತೋಗುತ್ತೆ. ಸೊ ಇನ್ನು ಅದೇ ರೀತಿ ಇವತ್ತು ಯಾವ ಮೂಲಂಗಿ ಬೀಜ ಹಾಕ್ತಿದ್ದೀನಿ ಅಂತಂದರೆ ನೀವು ನೋಡ್ತಿರೋವಂಥದ್ದು ಸೋಲಾರ್ ಸೀಡ್ಸ್ ಅಂತ. ಸೋಲಾರ್ ಸೀಡ್ಸಲ್ಲಿ ಸನ್ 400 ಅನ್ನೋ ಬೀಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಅರ್ಧ ಎಕರೆ ಅಷ್ಟು ಬರುವಂಥ ಈ ಇದಕ್ಕೆ ಅರ್ಧ kg ಬೀಜನ ನಾನು ಹುಗ್ತಾ ಇದ್ದೀನಿ. ಇದು ಜಾಸ್ತಿ ಆಗುತ್ತೆ ಅಂತ ರೈತರು ಹೇಳ್ತಾರೆ, ಬಟ್ ತೊಂದರೆ ಇಲ್ಲ. ಯಾಕೆಂತಂದರೆ ನಾವು ನೀರಿಡೋದ್ರಲ್ಲಿ ಏರುಪೇರು ಆಯಿತು ಅಂದರೆ ಅಥವಾ ಮುಚ್ಚುವಾಗ್ಲೇ ಸ್ವಲ್ಪ ಎಂಟೆ ಬಿದ್ದು ಅಂದರೆ ಹುಟ್ಟಕ್ಕೆ ಹೋಗಲ್ಲ ಬೀಜಗಳು. ಸೊ ಅವಕ್ಕೆಲ್ಲವಕ್ಕೂ ಅದು ಸಮನಾಗ್ತಾ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ಇದಕ್ಕೇನು ಗೊಬ್ಬರ ಹೋಗ್ತಿದ್ದೀನಿ ಅಂದರೆ 15 ಒಂದು 15 kg ಅಷ್ಟು ಹುಗ್ತಾ ಇದ್ದೀನಿ. ಸೊ ಅದನ್ನು ತೆಳ್ಳಗೆ ನೀವು ಈ ಸಪ್ಪೆಗೆ ಹೇಗೆ ಹುಗ್ತಿರಲ್ಲ ಆ ರೀತಿ ಹುಗ್ಬೇಕಾಗತ್ತೆ. ಹುಗ್ಗಿದ ನಂತರ ಬೀಜವನ್ನು ಸಹ ಗೊಬ್ಬರದ ಥರನೇ ಹುಗ್ಗಿ ಒಂದು ಮಕ ರೋಟ್ರಿ ಹೊಡೆದ್ರೆ ಸಾಕಾದಷ್ಟಾಗತ್ತೆ. ಸೊ ಅಷ್ಟು ಮಾಡಿದ್ರಿ ಅಂತಂದರೆ ಮೂಲಂಗಿ ಬೆಳೆಗೆ ಬೇಕಾದಂಥ ಒಂದು 40% ಕೆಲಸ ನಿಮ್ಮದು ಮುಗ್ದ ಹಾಗೇನೆ. ಇದ್ರ ಮೇಲೆ ಏನಿದ್ರು ಜಸ್ಟ್ ನೀವು ನೀರನ್ನು ಇಡಬೇಕಾಗತ್ತೆ. ಸೊ ಮೂಲಂಗಿ ಒಂದು 3 ರಿಂದ 4 ದಿನಕ್ಕೆ ಹುಟ್ಟುವಂಥ ಒಂದು ಬೆಳೆ, ಮತ್ತು ಒಂದು 1.5 ತಿಂಗಳಿಗೆ ಮುಗಿಯುವಂಥ ಬೆಳೆ. ಸೊ ಹಾಗಾಗಿ ನೀವು ವಾರದಲ್ಲಿ 2 ದಿನ ನೀರನ್ನು ಕೇವಲ ಅರ್ಧ ಗಂಟೆ ಇಟ್ಕೊಂಡ್ಬಂದರೆ ಸಾಕಾಗತ್ತೆ. ಮತ್ತು ಇದಕ್ಕೆ ನೆಕ್ಸ್ಟು ಇನ್ನೇನೇನು ಪ್ರಿಕಾಷನ್ ತೊಗೋಬೇಕು ಅನ್ನೋದನ್ನು ಸಹ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೂ ಈಗಲೇ ಹೇಳ್ತೀನಿ, 20ನೇ ದಿನಕ್ಕೆ ಒಂದು ಸರಿ ಲೈಟಾಗಿ ಗೊಬ್ಬರ ಕೊಡಬೇಕಾಗತ್ತೆ. ಆಮೇಲೆ ಸೊಪ್ಪಲ್ಲಿ ಜಾಸ್ತಿ ಏನಾದ್ರು ಹುಳದ ಹೊಡೆತ ಬಾಧೆ ಕಂಡು ಬಂದಲ್ಲಿ ಆವಾಗ ಒಂದು ಸ್ಪ್ರೇ ಕೊಡಬೇಕಾಗತ್ತೆ. ಯಾವುದೇ ಬಾಧೆ ಇಲ್ಲ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿಯೇ ಬೆಳೆನ ಬೆಳ್ಕೋಬೋದು. ಅದೇ ರೀತಿ ಈಗ ನೀರು ಹಾಯಿಸೋಕ್ಕೋಸ್ಕರ ಎಲ್ಲ ಸೆಟ್ ಮಾಡಿಬಿಟ್ಟಾಗಿದೆ. ಇನ್ನೇನಿದ್ರು ನೀರಾದಮೇಲೆ ಹೇಗೆ ಬರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.